ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರುಕಿ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ಬಳಿ ಇರುವ ಹ್ಯಾಪಿ ರಿಟ್ರೀಟ್ ಕೆಎಇ ರೆಸಾರ್ಟ್ ಪಕ್ಕ ಜೂನ್ 8ರಂದು ಅಸ್ಸಾಂ ರಾಜ್ಯದ ನಿವಾಸಿ ಮೋಹನ್ ಎಂಬುವರನ್ನ ಕೊಲೆ ಮಾಡಲಾಗಿತ್ತು. ಈಗ ಕೊಲೆ ಪ್ರಕರಣ ಭೇದಿಸಿರುವ ಚಿಕ್ಕಬಳ್ಳಾಪುರ ನಂದಿಗಿರಿಧಾಮ ಠಾಣೆ ಪೊಲೀಸರು ಅಸ್ಸಾಂ ಮೂಲದ ಸ್ಯಾಂಡಿ ಹಾಗೂ ಅವನ ಸ್ನೇಹಿತರಾದ ದಾನ್, ಅರ್ಧಾನ್, ದಿನೇಶ್ ಎಂಬ 4 ಜನ ಮೃತನ ಸ್ನೇಹಿತರನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಮೋಹನ್ ಕೊಲೆ ನಡೆದ ಸ್ಥಳದಲ್ಲಿ ಮೃತನ ಸ್ನೇಹಿತರು ಇದ್ದ ಕಾರಣ ನಂದಿಗಿರಿಧಾಮ ಠಾಣೆ ಪೊಲೀಸರು ಅವರನ್ನ ವಶಕ್ಕೆ ಪಡೆದು ತನಿಖೆ ಕೈಗೊಂಡಿದ್ರು. ಆರೋಪಿಗಳು ವಿಚಾರಣೆ ವೇಳೆ ಗೆಳೆಯನನ್ನೇ ಕೊಲೆ ಮಾಡಿರುವ ವಿಚಾರ ಬಾಯಿ ಬಿಟ್ಟಿದ್ದಾರೆ. ಮೃತ ಮೋಹನ್ ಹಾಗೂ ಆರೋಪಿಗಳನ್ನ ನಿನ್ನೆ ಸಂಜೆ ಎಂದಿನಂತೆ ಹೌಸ್ ಕೀಪಿಂಗ್ ಕೆಲಸ ಮುಗಿಸಿ ರೂಮಿಗೆ ಬಂದಿದ್ದಾರೆ. ಸ್ನೇಹಿತರು ಎಲ್ಲ ಸೇರಿ ಪಾರ್ಟಿ ಮಾಡಲು ಪ್ಲಾನ್ ಮಾಡಿದ್ದಾರೆ. ಅಲ್ಲೇ ರೆಸಾರ್ಟ್ ಹಿಂಭಾಗದ ಖಾಲಿ ಜಮೀನಿನಲ್ಲಿ ಪಾರ್ಟಿ ಮಾಡುವಾಗ ಆರೋಪಿ ಸ್ಯಾಂಡಿ ಮನೆಯಿಂದ ಕರೆ ಬಂದಿದೆ. ಮೃತ ಮೋಹನ್ ಹಾಗೂ ಆರೋಪಿಗಳು ಎಲ್ಲರೂ ಒಂದೇ ಊರಿನವರಾಗಿದ್ದು, ಆರೋಪಿ ಸ್ಯಾಂಡಿ ಫೋನಿನಲ್ಲಿ ಮಾತನಾಡುವಾಗ ಮೃತ ಮೋಹನ್ ಫೋನ್ ಕಿತ್ತುಕೊಂಡು ಸ್ಯಾಂಡಿ ಬಗ್ಗೆ ಕುಟುಂಬದವರಿಗೆ ತಿಳಿಸಿದ್ದಂತೆ. ಇದರಿಂದ ಕೆರಳಿದ ಆರೋಪಿಗಳಾದ ಸ್ಯಾಂಡಿ, ದಿನೇಶ್, ದಾನ್, ಅರ್ಧಾನ್ ಸೇರಿ ಮೋಹನ್ ಮುಖ ಹಾಗೂ ಕತ್ತಿನ ಮೇಲೆ ದೊಣ್ಣೆಯಿಂದ ಹೊಡೆದು ಮರ್ಮಾಂಗಕ್ಕೆ ಒದ್ದು ಕೊಲೆ ಮಾಡಿ ಮೃತ ವಾಸವಿದ್ದ ರೂಮ್ ವಿಚಾರ ರೆಸಾರ್ಟ್ ಮ್ಯಾನೇಜರ್ಗೆ ತಿಳಿದಿದ್ದು ಕೂಡಲೇ ಮ್ಯಾನೇಜರ್ ವರದರಾಜು ವಿಷಯವನ್ನ ಪೊಲೀಸರಿಗೆ ತಿಳಿಸಿದ್ದಾರೆ. ನಂದಿಗಿರಿಧಾಮದ ಠಾಣೆ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲಿಸಿ ಆರೋಪಿಗಳನ್ನ ಜೈಲುಗಟ್ಟಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಿನ್ನೆ ದಿನ ನಮ್ಮ ನಂದಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ. ಆ ಮರ್ಡರ್ ಕೇಸ್ ನಂದಿ ಲಿಮಿಟ್ಸ್ ಅಲ್ಲಿ ಒಂದು ಹೋಮ್ ಸ್ಟೇ ಇದೆ, ಹ್ಯಾಪಿ ರಿಟ್ರೀಟ್ಸ್. ಆ ಹ್ಯಾಪಿ ರಿಟ್ರೀಟ್ಸ್ ಹೋಮ್ ಸ್ಟೇ ಅಲ್ಲಿ ಐಡೆಂಟಿಫೈ ಮಾಡಿದ್ದೀವಿ ನಾವು. ಡಿಸೀಸ್ಡ್ದು ಹೆಸರು ಮೋಹನ್ ಇದ್ದೀರಾ, ಅರೌಂಡ್ 27 ಇಯರ್ಸ್ ಏಜ್. ಆಸಾಮಿಂದ ಬಂದಿದ್ದಾರೆ. ಅವರು ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾರೆ. ಬೇರೆ ಅವ್ರದ್ದು ಫ್ರೆಂಡ್ಸ್ ಕೂಡ 3-4 ಜನ ಆಸಾಮಿಂದ ಒಬ್ಬರು ಬೇರೆ ಅವ್ರಿಗೆ ರಿಫರ್ ಮಾಡಿದ್ದಾರೆ. ಇವರವರು ಎಲ್ಲರೂ ಹೆಲ್ಕಂಡಿ ಡಿಸ್ಟಿಕ್ ಆಸಾಮಿಂದ ಬಂದಿದ್ದಾರೆ. 3-4 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವ್ರದ್ದು ಡ್ಯೂಟಿ ಆದಮೇಲೆ ಏನಾದರೂ ಕುಡಿತಾ ಇದ್ದಾರೆ, ಪಾರ್ಟಿ ಮಾಡ್ತಾ ಇದ್ದಾರೆ. ಆ ಟೈಮ್ಗೆ ಏನಾದರೂ ಗಲಾಟ ವಗೇರೆ ಆಯಿತು. ಆ ಟೈಮ್ಗೆ ಇವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಟೋಟಲ್ 3 ಜನ, ಹರಿಧನ್, ದಿನೇಶ್ ಮತ್ತು ಧ್ಯಾನ್ ಚಂದ್, ಇವರು ಎಲ್ಲರೂ 3 ಜನ ಅಟ್ಯಾಕ್ ಮಾಡಿದ್ದಾರೆ. ಅವ್ರ ಮೇಲೆ ಒಂದು ವುಡನ್ ಪೀಸ್ ಸಿಕ್ತು ಅವರಿಗೆ, ಶಾರ್ಪ್ ಎಜ್ಡ್. ಆ ವುಡನ್ ಪೀಸಿಂದ ಅವ್ರ ಮೇಲೆ ಅಟ್ಯಾಕ್ ಮಾಡಿ ನೆಕ್ ಮತ್ತು ಫೇಸ್ ಮೇಲೆ ಇಂಜುರೀಸ್ ಆಗಿದೆ. ಅವ್ರದ್ದು ಡೆತ್ ಆಗಿದೆ ಸ್ಪಾಟಲ್ಲಿ. ಬೇಸಿಕಲಿ ಕುಡಿತ ಟೈಮಲ್ಲಿ ಏನಾದರೂ ಫ್ಯಾಮ್ಲಿಯಿಂದ ಫೋನ್ ಬಂದಿದೆ, ಆ ಫ್ಯಾಮ್ಲಿದು ಫೋನ್ ಅಲ್ಲಿ ಮಾತಾಡಿದ್ದಾರೆ, ಕಿತ್ಕೊಂಡು ಫೋನ್ಗೆ ಮಾತಾಡಿದ್ದಾರೆ ಫೋನಲ್ಲಿ. ಈ ಕಾರಣ ಬಗ್ಗೆ ಏನಾದರೂ ಬೇಜಾರಾಗಿ ಅವರು ಅಟ್ಯಾಕ್ ಮಾಡಿದ್ದಾರೆ, ಗಲಾಟ ಆಗಿದೆ, ಈ ಥರ ಹೇಳ್ತಾ ಇದ್ದಾರೆ. ನಾವು ಎಲ್ಲ 3 ಜನಾಗಿ ರಾತ್ರಿ ಅರೆಸ್ಟ್ ಮಾಡ್ಕೊಂಡಿದ್ದೀವಿ. ಮುಂದೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಅಕ್ಯೂಸ್ ಟೋಟಲ್ 3 ಜನ ಇದ್ದಾರೆ. ಹರಿಧನ್, ದಿನೇಶ್, ಧ್ಯಾನ್ಚಂದ್ ಇವರು ಕೂಡ ಎಲ್ಲ ಫ್ರೆಂಡ್ಸ್ ಇದ್ದಾರೆ. ಹೆಲ್ಕಂಡಿ ಡಿಸ್ಟಿಕ್ ಆಸಾಮಿಂದ ಬಂದಿದ್ದಾರೆ, ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾರೆ. ರಾಜ್ಯದಿಂದ ರಾಜ್ಯಕ್ಕೆ ಹೊಟ್ಟೆಪಾಡಿ ಎಂದು ಬಂದು ಮದ್ಯಪಾನಕ್ಕೆ ದಾಸರಾಗಿ ಕ್ಷುಲ್ಲಕ ಕಾರಣಕ್ಕೆ ಸ್ನೇಹಿತರ ಮಧ್ಯೆ ಗಲಾಟೆ ಶುರುವಾಗಿ ಓರ್ವನ ಕೊಲೆಯಲ್ಲಿ ಅಂತ್ಯವಾಗಿದ್ದು ದುರಂತವೇ ಸರಿ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.